ಸರ್ ನಮಸ್ತೆ ಸರ್, ನನ್ನ ಹೆಸರು ಅರುಣ್ ಅಂತ. ಸರ್ ನಾನು ನಿನ್ನೆಯಿಂದ ಟೋನರ್ ಅಪ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆಯಿಂದ ನಾನು ಟೋನರ್ ಅಪ್ ಮೀಟರ್ ಇದೇನಿದೆ ಅದು ಯೂಸ್ ಮಾಡ್ತಾ ಇದ್ದೀನಿ. ಸರ್ ನಾನು ನಿನ್ನೆ ಏರ್ಪೋರ್ಟ್ ಇಂದ ಮಾದೇಪುರಕ್ಕೆ ನಮ್ಮ ಯಾತ್ರೆಯಲ್ಲಿ ಒಂದು ಡ್ಯೂಟಿ ತಗೊಂಡಿದ್ದೆ. ಸೊ ಅದು ಬಂದು 800 ರೂಪಾಯಿ ತೋರಿಸಿತ್ತು ಸರ್. 40 ಕಿಲೋಮೀಟರ್ಗೆ ಟೋಲ್ ಇನ್ಕ್ಲೂಡ್ ಎಲ್ಲ ಸೇರಿಸಿ 803 ರೂಪಾಯಿ ತೋರಿಸಿತ್ತು. ಸೊ ನಾನೇನ್ ಮಾಡಿದೆ, ಕಸ್ಟಮರ್ ಹತ್ರ ಹೋದೆ, ಕಸ್ಟಮರ್ನ ಕರ್ಕೊಂಡೆ, ನಮ್ಮ ಯಾತ್ರೆಯಲ್ಲಿ OTP ಹಾಕಿದೆ. OTP ಹಾಕಿ ಮತ್ತೆ ಇದು ಮೀಟರ್ ಇದೆಲ್ಲ, ಮೀಟರ್ನ ಆನ್ ಮಾಡ್ಕೊಂಡೆ, ಅಲ್ಲೇ ಆನ್ ಮಾಡ್ಕೊಂಡು ಕರ್ಕೊಂಡು ಹೋದೆ ಸರ್. ಡ್ರಾಪ್ ಲೊಕೇಶನ್ ಹೋಗಿದೆ, ಡ್ರಾಪ್ ಮಾಡಿದೆ. ಇದು ಆಗ ಮೀಟರ್ ಆಪ್ ಕ್ಲೋಸ್ ಮಾಡಿ ಮೀಟರ್ ಅಲ್ಲಿ ಏನ್ ತೋರಿಸುತ್ತೆ 1114 ರೂಪಾಯಿ ತೋರಿಸ್ತು ಸರ್. ಅದನ್ನ ಡ್ರೈವರ್ ಕಸ್ಟಮರ್ಗೆ ಹೇಳಿ ನಾನು ಅಷ್ಟು ಅಮೌಂಟ್ ನ ನನ್ನ ಅಕೌಂಟ್ಗೆ ಹಾಕ್ಸ್ಕೊಂಡೆ, ಕ್ಯಾಶ್ ಕೊಟ್ರು. ಸರಿ ಅಂತ ಹೇಳ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ಮತ್ತೆ ಹೇಳ್ದೆ, ಸರ್ ಮೇಡಮ್ ಈ ತರ ಇದೆ, ಅದರಲ್ಲಿ ಬುಕ್ ಮಾಡ್ಬೇಕಾದ್ರೆ ಒಂಥರ ತೋರಿಸುತ್ತೆ, ಡ್ರಾಪ್ ಮಾಡ್ಬೇಕಾದ್ರೆ ಒಂಥರ ತೋರಿಸುತ್ತೆ. ಸೊ ಹಂಗಾಗಿ ಇದು ನಮ್ಮ ಹೊಸ ಆಪ್, ಇದು ಮೀಟರ್ ಟ್ಯಾಕ್ಸ್, ಇದು ಗೌರ್ಮೆಂಟ್ ಏನು ರೇಟ್ ಅನೌನ್ಸ್ಮೆಂಟ್ ಮಾಡಿದೆ ಅದೇ ಇದೆ, ಬಿಲ್ ಎಲ್ಲ ಬರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಕಳಿಸ್ದೆ ಸರ್. ಅವ್ರು ಹೋಗಿ ಮತ್ತೆ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಯಾತ್ರೆಯಲ್ಲಿ. ಬೆಳಗ್ಗೆ ನಮ್ಮ ಯಾತ್ರೆ ಕಸ್ಟಮರ್ ಕೇರ್ ಇಂದ ಫೋನ್ ಬಂತು. ಸೊ ನಾನು ಫೋನ್ ಪಿಕ್ ಮಾಡಿ ಮಾತಾಡಿದೆ. ಅರುಣ್ ಅವರೇನ ಮಾತಾಡ್ತಾ ಇರೋದು ಅಂದ್ರು. ಹೌದು ಸರ್, ನಾನು ಅರುಣ್ ಮಾತಾಡ್ತಾ ಇರೋದು ಅಂತ ಹೇಳಿದೆ. ಮತ್ತೆ ಅವರು, ಸರ್ ನಿನ್ನೆ ಏರ್ಪೋರ್ಟ್ ಇಂದ ಪಿಕಪ್ ಮಾಡಿ ಡ್ರಾಪ್ ಮಾಡಿದೀರಾ, ನಮ್ಮ ಆಪ್ ಅಲ್ಲಿ 803 ರೂಪಾಯಿ ಕ್ಯಾಶ್ ಕಲೆಕ್ಟೆಡ್ ಇದೆ, ನೀವೇನಕ್ಕೆ 1114 ರೂಪಾಯಿ ತಗೊಂಡಿದ್ದೀರಾ ಅಂತ ಕೇಳಿದ್ರು. ಸರ್ ನಾನು ಹೊಸದಾಗಿ ನನ್ನ ಕಾರ್ಗೆ ಮೀಟರ್ ಅಳವಡಿಸ್ಕೊಂಡಿದ್ದೀನಿ. ಸೊ ಮೀಟರ್ ಹಾಕಿ ಗೌರ್ಮೆಂಟ್ ರೇಟ್ ಏನಿದೆ ಅದ್ರ ಪ್ರಕಾರ ನಾನು ತಗೊಂಡಿದ್ದೀನಿ ಸರ್. ನೀವು 800 ರೂಪಾಯಿ ನಮ್ಗೆ ಕೊಟ್ಬಿಟ್ರೆ 120 ರೂಪಾಯಿ ಟೋಲ್ ಹೋಗುತ್ತೆ. 1 ಅವರ್ 45 ಮಿನಿಟ್ಸ್ ಬಂದಿದ್ದೀನಿ 40 ಕಿಲೋಮೀಟರ್ಗೆ. 680 ರೂಪಾಯಿಗೆ ನಾವು ಬಂದ್ಬಿಟ್ರೆ ನಮ್ ಕಿಲೋಮೀಟರ್ಗೆ ಎಷ್ಟು ಸಿಗುತ್ತೆ, ನಮ್ಗೆ ಏನು ಸಿಗುತ್ತೆ ಹೇಳಿ? ಡೀಸೆಲ್ ಅಂತ ಹಾಕೋದಾ, ನಮ್ಮ ಸಂಸಾರ ಅಂತ ನಡ್ಸೋದಾ ಅಂತ ಕೇಳಿದೆ. ಸರ್ ನೀವು ಮೀಟರ್ ಹಾಕೊಂಡು ಓಡಿಸ್ತಾ ಇದ್ದೀರಾ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ಅಂತ ಕೇಳಿದ್ರು. ಸರ್ ನಿಮ್ ವಾಟ್ಸ್ಆಪ್ ನಂಬರ್ ಹೇಳಿ, ನಾನು ಫುಲ್ ಡೀಟೇಲ್ಸ್ ಏನಿದೆ ಅದು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ವಾಟ್ಸ್ಆಪ್ ನಂಬರ್ ತಗೊಂಡು ನೆನ್ನೆದೇನಿದೆ ಅದನ್ನ ಅವ್ರಿಗೆ ಶೇರ್ ಮಾಡಿದೆ. ಸರ್ 2 ನಿಮಿಷ ಚೆಕ್ ಮಾಡಿ ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಅವ್ರು ಫೋನೇ ಮಾಡ್ಲಿಲ್ಲ. ನಾನ್ ಫೋನ್ ಮಾಡಿದ್ರು ಫೋನ್ ರಿಸೀವ್ ಅಂದ್ರೆ ಫೋನ್ ಕನೆಕ್ಟ್ ಆಗಿಲ್ಲ.